ಮಂಥನ್ಸ್ ವ್ಲಾಗ್. ನಾನು ಕಲಾ. ಈ ವ್ಲಾಗು ಮುಂಚೆನೇ ಹಾಕ್ಬೇಕಾಗಿತ್ತು. ಆ್ಯಕ್ಚುಲಿ ಸ್ವಲ್ಪ ಲೇಟಾಗಿ ಹೋಗಿದೆ, ಸ್ವಲ್ಪ ಏನು ತುಂಬಾ ಲೇಟ್ ಆಗಿತ್ತು ಅಂತ ಅಂದ್ಕೊತೀನಿ. ಯಾವುದಕ್ಕೂ ಇದು ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡು ಎಲ್ಲ ಎಡಿಟ್ ಆಗಿತ್ತು, ಬಟ್ ವಾಯ್ಸ್ ಮಾತ್ರ ಕೊಟ್ಟಿರಲಿಲ್ಲ ಅಷ್ಟೇ. ಸೊ ಅದನ್ನು ಹಂಗೆ ಇಟ್ಕೊಂಡ್ರೆ ಏನು ಪ್ರಯೋಜನ ಅಂತ ಹೇಳ್ಬಿಟ್ಟು ಅದಕ್ಕೂ ಸಹ ಒಂದು ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಲೇಟ್ ಆಗಿದೆ, ದಯವಿಟ್ಟು ಕ್ಷಮೆ ಇರಲಿ. ಸೊ ನಾನು ಇದು ಆಲ್ರೆಡಿ ನನ್ನ ಮಗಳಿಗೆ ಗುಂಡು ಕೊಡ್ತಿರೋ ವಿಡಿಯೋ ಹಾಕಿದ್ದೀನಲ್ಲ, ಅದಕ್ಕಿಂತ ಮುಂಚೆ ತೆಗ್ದಿರೋದು. ನಾನು ನೋಡಿರಲಿಲ್ಲ ಅಷ್ಟೇ. ಇವಾಗ ಹೆಂಗಿದ್ರು ಗುಂಡು ಕೊಡಬೇಕಲ್ವ, ಗುಂಡು ಕೊಡೋಕ್ಕಿಂತ ಮುಂಚೆ ಕೂದಲು ಇವಾಗಲೇ ಒಂದೆರಡು ಡ್ರೆಸ್ಸಸ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಫೋಟೋಸ್ ತೊಗೊಳ್ಳೋಣ, ಒಂದು ಫ್ರೇಮ್ ಮಾಡಿಸಿ ಹಾಕ್ಕೊಳ್ಬೇಕಲ್ಲ ಮನೆಗೆ ಅಂತ ಹೇಳಿ. ನಾವು ಇದಕ್ಕೆಲ್ಲ ಏನು ಫೋಟೋಶೂಟ್ ಮಾಡಿಸ್ಬೇಕು, ಫೋಟೋಗ್ರಾಫರ್ ಬೇಕು ಅಂತ ಏನಿಲ್ಲ ಸ್ನೇಹಿತರೆ. ನಾವು ಸುಮ್ಮನೆ ಮಿಡಲ್ ಕ್ಲಾಸ್ ಗೊತ್ತಲ್ಲ, ಏನಿದೆಯೋ ಅದರಲ್ಲೇ ಅಡ್ಜಸ್ಟ್ ಮಾಡಿ ಒಂದು ಫ್ರೇಮ್ ಮಾಡಿಸಿ ಹಾಕೋದು ಅಷ್ಟೇ. ಸೊ ಹೆಂಗಿದ್ರು ಇಲ್ಲೇ ಗ್ರೀನರಿ ಎಲ್ಲ ಇರುತ್ತೆ. ಸೊ ಚೆನ್ನಾಗಿರೋದು ಒಂದಿದ್ರೂ ಸಾಕು ಆ ಏಜಿಗೆ ಅಲ್ವಾ. ಸೊ ಅದಕ್ಕೋಸ್ಕರ ಇವತ್ತು ಅದೇ ಪ್ಲ್ಯಾನ್ ಇರಿದ್ದು. ಮಕ್ಕಳನ್ನ ಹೆಂಗಿದ್ರು ರೆಡಿ ಮಾಡೋದು ಪರವಾಗಿಲ್ಲ ಸ್ನೇಹಿತರೆ, ಬಟ್ ಒಂದು ಫೋಟೋ ತೆಗೆಯೋದಿದೆಯಲ್ಲ ಅದು ತುಂಬಾ ಕಷ್ಟ. ನಾವು ಒಂಥರ ಹೇಳಿದ್ರೆ ಅವಳೇ ಒಂಥರ ಮಾಡೋದಾಗಿರ್ಬೋದು. ಸುಮ್ಮನೆ ನಿಂತ್ಕೊತಾ ಇರಲಿಲ್ಲ ಒಂದು ಕಡೆನೂ, ಹಂಗೋ ಹಿಂಗೋ ಫೋಟೋ ಹಿಡಿದ್ವಿ. ಅದನ್ನೆಲ್ಲ ನಾನು ಲಾಸ್ಟಲ್ಲಿ ಆ್ಯಡ್ ಮಾಡ್ತೀನಿ. ಸೊ ಅವ್ರ ಅಜ್ಜಿನ ಕರ್ಕೊಂಡು ಹೋಗ್ತಿದ್ಲು, ಸ್ನಾನ ಮಾಡಿಸ್ಕೊಂಡು ಹೋಗು ಅಂತಂದಿದ್ದೆ. ಅದಕ್ಕೆ ನೆನ್ನೆ ಮಕ್ಳಿಗಂತೂ ನನ್ನ ಮಗ್ಳಿಗೆ ದಿನ ಸ್ನಾನ ಮಾಡಿಸ್ಬೇಕು, ದೊಡ್ಡೋಳಗಾಗಲಿ ಚಿಕ್ಕವಳಾಗಲಿ ತಲೆಗೆ ಉಯ್ಬೇಕು ದಿನ. ನಾವು ಎಷ್ಟು ಹೇಳಿದ್ರು ಬೇಡ ಬೇಡ ಅಂದ್ರೂ ಉಯ್ತಾನೆ ಇರಬೇಕು. ಅಂಡೇಲಿ ನೀರು ಇದ್ದರೆ ಮಾತ್ರ ನನ್ನ ಮಕ್ಕಳು ಸ್ನಾನ ಮಾಡಿದ್ರೆ ಆಚೆಗೆ ಬರೋಲ್ಲ. ಸೊ ಪಾಪಗೆ ಹೆಂಗಿದ್ರು ಸ್ನಾನ ಮಾಡಿಸಿ ಎಲ್ಲ ಫ್ರೆಶ್ ಅಪ್ ಆಗಿದೆ. ನಾನು ಯಾವುದೂ ಹೊಸ ಕಾಸ್ಟ್ಯೂಮ್ಸ್ ಯಾವುದೂ ತೊಗೊಂಡಿರಲಿಲ್ಲ, ಬಟ್ಟೆಗಳು ಇರೋದ್ರಲ್ಲೇ ಹೊಸ ಯಾವುದೋ ಇದೆಯೋ ಅದನ್ನೇ ಹಾಕ್ಬಿಟ್ಟು ಫೋಟೋಸ್ ತೊಗೊಂಡಿದ್ದಿತ್ತು. ಇರೋದ್ರಲ್ಲೇ ಎಂಜಾಯ್ ಮಾಡಬೇಕಲ್ವ ಸ್ನೇಹಿತರೆ, ಇಲ್ದಿರೋದ್ರ ಬಗ್ಗೆ ಯೋಚನೆ ಮಾಡೋ ಬದಲು ಇರೋದ್ರಲ್ಲೇ ಖುಷಿ ಪಡೋಣ ಅಂತ. ಸೊ ಹಾಗೆಯೇ ನಿಮ್ಮ ಜೊತೆ ಒಂದು ಕೆಲವೊಂದು ವಿಷಯಗಳನ್ನ ಶೇರ್ ಮಾಡ್ಕೊತಿದ್ದೀನಿ. ಸೆಲ್ಫ್ ಕಾನ್ಫಿಡೆಂಟ್ ಆ್ಯಸ್ ಎ ಮದರ್ ಅಂತ ಹೇಳ್ತೀನಿ. ಹೌದು ಸ್ನೇಹಿತರೆ, ಅಮ್ಮ ಆದಮೇಲೆ ಸೆಲ್ಫ್ ಕಾನ್ಫಿಡೆಂಟು ಕಮ್ಮಿ ಆಗೋಗ್ಬಿಟ್ಟಿರುತ್ತೆ. ಯಾಕೆ ಅಂದರೆ ತುಂಬ ಜನದ ಒಪಿನಿಯನ್ಸ್ ಪಾಸ್ ಮಾಡ್ತಾಯಿರ್ತಾರೆ, ತುಂಬಾ ಅಡ್ವೈಸ್ಗಳು ಬರ್ತಾ ಇರುತ್ತೆ. ನಮ್ಮ ಫ್ರೀಡಮ್ನ ಏನು ಮಾಡ್ತಾಯಿದ್ದೀವಿ, ಸಡನ್ನಾಗಿ 4 ಗೋಡೆ ಒಂದು ಮಗುಗೆ ಸೀಮಿತ ಮಾಡ್ಕೊಂಡ್ಬಿಡ್ತೀವಿ. ಸೊ ಹಾಗಾಗಿ ನಾನು ಫಸ್ಟ್ ಏನು ಹೇಳ್ತಿದ್ದೀನಿ ಅಂದರೆ, ಬೇರೆಯವ್ರ ಒಪಿನಿಯನ್ನ ನಾವು ಚೇಂಜ್ ಮಾಡೋದಕ್ಕೆ ಆಗೋದಿಲ್ಲ. ಅದರಿಂದ ನಮ್ಮ ಎನರ್ಜಿನೇ ಲಾಸ್ ಮಾಡ್ಕೊಳೋದು. ಸೊ ಯಾವತ್ತೂ ಅಷ್ಟೇ, ಬೇರೆಯವರು ನಿಮ್ಮನ್ನು ಲೈಕ್ ಮಾಡಲ್ಲ ಆಯಿತಾ. ಅವ್ರು ಲೈಕ್ ಮಾಡ್ತಾರೋ ಬಿಡ್ತಾರೋ ಅದು ಅವ್ರ ಇಷ್ಟ ಸ್ನೇಹಿತರೆ. ಹಾಗಂತ ನಾವು ಅವ್ರಿಗೋಸ್ಕರ ಬಾಳೋಕ್ಕಾಗುತ್ತಾ, ನಮ್ಮ ಇಚ್ಛೆ ಅಂತೆ ಅಲ್ವಾ. ಸೊ ಅದನ್ನು ಹೇಳ್ತಾ ಇದ್ದೀನಿ, ಬೇರೆಯವ್ರ ಒಪಿನಿಯನ್ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ನೀವು ನಿಮ್ಮ ಕೆಲಸಗಳು ಏನಿರ್ತವೆ ಅದ್ರ ಬಗ್ಗೆ ಗಮನ ಕೊಡಿ ಅಷ್ಟೇನೆ. ಅವ್ರು ಹಂಗಂದ್ರು, ಇವ್ರು ಹಿಂಗಂದ್ರು, ಅವ್ರು ಆ ರೀತಿ ಮಾತಾಡಿದ್ರು, ಅದನ್ನೆಲ್ಲ ನಾವೀಗ ತಲೆ ಹಾಕ್ಕೊಬಾರ್ದು. ಅಂದರೆ ಆ್ಯಸ್ ಎ ಮದರ್ ಆಗಿ ಮಗು ಬಗ್ಗೆ ಅಷ್ಟೇನೆ, ಮಗು ಯಾಕೆ ಹಿಂಗಿದೆ, ಇಷ್ಟೊಂದು ಸಣ್ಣ ಇದೆಯಾ, ಹಾಗಿದೆಯಾ, ಹೇಳೋರು ಹೇಳ್ತಾನೆ ಇರ್ತಾರೆ. ನಾವು ಏನು ಮಾಡ್ತಿರ್ತೀವಿ, ನಾವು ಮಾಡೋದನ್ನ ಮಾಡ್ತೀವಿ ಮಕ್ಳಿಗೋಸ್ಕರ. ಅದು ಒಬ್ಬೊಬ್ಬರು ಒಂದು ಬಾಡಿ ಟೈಪ್ ಅಂತಲೇ ಹೇಳ್ಬೋದು. ನನಗೆ ಅನಿಸಿದ್ದು, ನನ್ನ ಮಗಳು ಸಣ್ಣ ಇರೋದಕ್ಕೆ ಯಾಕೆ ಏನೂ ತಿನ್ನಿಸೋದೇ ಇಲ್ವಾ, ಚೆನ್ನಾಗಿ ತಿನ್ನಿಸ್ರಿ ಮಗುಗೆ, ನೀವು ತಿಂದರೆ ಸಾಲದು ಅನ್ನೋ ಥರನೂ ಮಾತುಗಳು ಆಡ್ತಾಯಿರ್ತಾರೆ. ಸೊ ಅದನ್ನೆಲ್ಲ ನಾನು ತಲೆಗೆ ಹಾಕ್ಕೊಳಲ್ಲ. ನಾನು ಏನು ಮಾಡಬೇಕು, ಮಗುಗೆ ಟೈಮಿಗೆ ಊಟ ಮಾಡಿಸ್ತಾ ಇದ್ದೀನ, ಒಳ್ಳೆ ಸರಿ ಮಾಡಿಕೊಟ್ಟಿದ್ದೀನ, ಅದನ್ನು ನಾನು ನೋಡ್ತೀನಿ. ನಾನು ಏನು ಬೇಕು ಮಕ್ಕಳಿಗೋಸ್ಕರ ಅದನ್ನು ಮಾಡಿದ್ದೀನೋ ಇಲ್ವೋ ಅನ್ನೋದು ನನಗೆ ಗೊತ್ತಿರುತ್ತೆ ಅಲ್ವಾ. ಬೇರೆಯವ್ರು ಎಂತಾರೆ ಅಂತ ನಾವು ಅದನ್ನೆಲ್ಲ ತಲೆ ಕೆಡಿಸ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಸೊ ಅದನ್ನು ಬಿಟ್ಟಾಕ್ಬಿಡಿ. ಆಮೇಲೆ ಸೆಲ್ಫ್ ಕಾನ್ಫಿಡೆಂಟ್ ಯಾಕೆ ತುಂಬ ಮುಖ್ಯ ಅಂತಂದರೆ, ನಮ್ಮ ವೀಕ್ನೆಸ್ ಬಗ್ಗೆ ನಾವು ತಲೆ ಕೆಡಿಸ್ಕೊಂಡು ಹೋಗಬೇಡ. ನಮ್ಮ ವೀಕ್ನೆಸ್ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಏನೂ ಆಗೋದಿಲ್ಲ. ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಂಡು ನಮ್ಮ ಮೂಡೆಲ್ಲ ಹಾಳು ಮಾಡಿಕೊಂಡು ದಿನ ಎಲ್ಲ ವ್ಯರ್ಥ ಆಗೋಗ್ಬಿಡುತ್ತೆ ಅಲ್ವಾ. ಆ ವೀಕ್ನೆಸ್ಸಿಂದ ಆಚೆಗೆ ಬರಬೇಕು ಅಂದರೆ ನಮಗೆ ಕಾನ್ಫಿಡೆಂಟ್ ಇರಬೇಕು. ಈ ದಿನ, ಈ ಕ್ಷಣ ಇಷ್ಟೇ, ಇವತ್ತಿಗೆ ಮಾತ್ರ, ನೆಕ್ಸ್ಟ್ ಚೇಂಜ್ ಆಗುತ್ತೆ ಅನ್ನೋದನ್ನು ನಮ್ಮ ತಲೆಯಲ್ಲಿ ಇಟ್ಕೊಬೇಕು. ಈ ಮಕ್ಕಳು ಇವಾಗ ಪ್ರೆಗ್ನೆನ್ಸಿ ಟೈಮಲ್ಲೂ ಅಷ್ಟೇ ಎಷ್ಟು ಕಷ್ಟ ಇರುತ್ತೆ, ಆದ್ರೂ ಒಂದು ಕಡೆ ಖುಷಿ ಇರುತ್ತೆ ಅಲ್ವಾ. ಅದೇ ರೀತಿಯೇ ಅಂದ್ಕೊಳ್ಳಿ. ಆಮೇಲೆ ಬಾಣಂತನದಲ್ಲೂ ಅಷ್ಟೇನೆ, ಅದು ಎಲ್ಲ ಏನು ಸುಲಭದ ಮಾತಲ್ಲ, ತುಂಬಾ ಕಷ್ಟ ಇರುತ್ತೆ. ನಮ್ಮ ಬಗ್ಗೆ ಕೇರ್ ತೊಗೊಬೇಕು, ಮಗು ಬಗ್ಗೆ ಕೇರ್ ತೊಗೊಬೇಕು, ರಾತ್ರಿ ಎಲ್ಲ ನಿದ್ದೆಗೆಡಬೇಕು. ಮಗು ಸರಿಯಾಗಿ ಊಟ ಮಾಡಲ್ಲ ಒಂದೊಂದು ಸತಿ, ಮಧ್ಯೆ ಎದ್ದು ಅಳ್ತಾ ಇರುತ್ತೆ, ನೈಟೆಲ್ಲ ನಿದ್ದೆಗೆಟ್ಟು ಎಷ್ಟು ಕಷ್ಟಪಟ್ಟಿರ್ತೀವಿ. ಬಟ್ ಆದರೂ ಒಂಥರ ಖುಷಿ ಇರುತ್ತೆ ಅಲ್ವಾ. ಮಕ್ಕಳು ಓಡಾಡೋದನ್ನ ನೋಡ್ತಾ ಇದ್ರೆ, ಅವ್ರು ನಗೋದು ನೋಡ್ತಾ ಇದ್ರೆ ನಮಗೂ ನಗು ಬರುತ್ತೆ ಅಲ್ವಾ. ಆ ರೀತಿಯಾಗಿ ಒಂದು ಸ್ವಲ್ಪ ಕಷ್ಟ ಇದೆ ಅಂದಮೇಲೆ ಅದ್ರ ಹಿಂದೆ ಖುಷಿ ಇರುತ್ತೆ ಅನ್ನೋದನ್ನು ಮರಿಬೇಡಿ.
ಸೊ ಇವಾಗ ನಮ್ಮ ಟೈಮ್ ಈ ರೀತಿಯಾಗಿರ್ಬೋದು, ಬಟ್ ಮುಂದೆ ಚೆನ್ನಾಗಿರುತ್ತೆ. ಮಕ್ಕಳು ಸ್ವಲ್ಪ ದೊಡ್ಡವರಾಗೋ ತನಕ ಅಷ್ಟೇ ಸ್ನೇಹಿತರೆ, ಆಮೇಲೆ ನಮ್ಮ ಟೈಮ್ ಚೆನ್ನಾಗೇ ಇರುತ್ತೆ. ಹಂಗಂತ ನಾವು ಅಂದ್ಕೊಬೇಕು ಏನಾಗಿದೆ ಇವಾಗ ಏನಿದ್ರು ನಾವು ಸ್ವಲ್ಪ ಟೈಮ್ನ ಮಕ್ಳಿಗೆ ಕೊಡ್ತಾಯಿದ್ದೀವಿ ಅಷ್ಟೇನೆ. ನಮಗೆ ಟೈಮ್ ಇಲ್ಲ ಬೇರೆ ಕೆಲ್ಸಗಳಿಗೆ ಅಂತ ಅಲ್ಲ, ಸಾಕು ನಮ್ಮ ಒಂದು ಏನಿದೆ ಈ ಸಮಯ ಇವಾಗ ಅದನ್ನು ಮಗುಗೋಸ್ಕರ ಮೀಸಲಿಟ್ಟಿಡೋಣ. ಆಮೇಲೆ ಮುಂದಿದ್ದು ನಾವು ನೋಡ್ಕೊಳ್ಳೋಣ, ಓಕೆನಾ. ಮಗು ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಮಗುನ ಚೆನ್ನಾಗಿ ನೋಡ್ಕೊತಿರ್ತೀವಲ್ವ, ಅವ್ರ ಜೊತೆ ಓಡಾಡೋದಾಗಿರ್ಬೋದು, ಆಟ ಆಡ್ಸೋದಾಗಿರ್ಬೋದು, ಮಕ್ಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ತುಂಬಾ ಮುಖ್ಯ. ದೊಡ್ಡವ್ರು ಹೇಳ್ತಾರಲ್ವ, ಮನೇಲಿ ಮಕ್ಕಳಿರಬೇಕು. ಯಾವ ಗಂಡಾಗಲಿ ಹೆಣ್ಣಾಗಲಿ ಮಕ್ಕಳು ಮನೇಲಿದ್ದರೆ ಒಂದು ಮನಸ್ಸಿಗೆ ಸಮಾಧಾನ ಅನ್ನೋದಿರುತ್ತೆ. ಏನೇ ನೋವಿದ್ರೂ ಆ ಮಕ್ಕಳು ಆಟ ಆಡೋದಾಗಿರ್ಬೋದು, ಅವ್ರು ನಗ್ತಾ ಇರೋದಾಗಿರ್ಬೋದು, ಅವ್ರು ಬಂದು ಮಾತಾಡ್ಸೋದಾಗಿರ್ಬೋದು, ಆ ರೀತಿಯಾದಂಥದ್ದೆಲ್ಲ ನೋಡಿದಾಗ ಆ ಮನಸ್ಸಿಗೆ ಸಮಾಧಾನ ಅನ್ನೋದಾಗ್ತಾ ಇರುತ್ತೆ. ನೋಡಿ ಏನು ಕನ್ನಡಿಲಿ ನೋಡ್ಕೊತಾ ಇದ್ಲು. ಸೊ ನಾನು ಅದಕ್ಕೆ ಹೇಳೋದು, ಮಕ್ಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಆ ಟೈಮು ಮಕ್ಕಳು ದೊಡ್ಡವರಾಗ್ತಿದ್ದಾಗ ನಮಗೆ ಗೊತ್ತಾಗೋದಿಲ್ಲ ಎಷ್ಟು ಬೇಗ ದೊಡ್ಡವರಾಗ್ತಾರೆ ಅಂತ. ಬಟ್ ಆ ಏಜಲ್ಲಿ ಮಕ್ಕಳ ಜೊತೆ ಯಾವ ರೀತಿ ನಾವಿರಬೇಕು ಅನ್ನೋದನ್ನು ನಾವು ತಿಳ್ಕೊಂಡು ಅವ್ರ ಜೊತೆ ಖುಷಿ ಖುಷಿಯಾಗಿರಿ. ಎಲ್ಲ ಮರ್ತೋಗ್ಬಿಡ್ತೀರ ನಿಜವಾಗ್ಲೂ ಆ ಮಗುನ ನೋಡ್ಕೊಳೋ ಇದರಿಂದ. ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ನೆಕ್ಸ್ಟ್ ಬಂದು ನೀವಾಗಿರಿ ಸ್ನೇಹಿತರೆ. ಕೆಲವ್ರು ಹೇಳ್ತಾರೆ, ಇನ್ನು ನೋಡು ಮಗು ಆಗಿದೆ, ನೀನು ಯಾವ ರೀತಿಯಾಗಿ ಬದಲಾವಣೆ ಆಗಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಹೌದು, ಖಂಡಿತ ಬದಲಾವಣೆ ಬೇಕಾಗುತ್ತೆ ತಾಯಿಗೆ. ಸೊ ಎಷ್ಟು ಮಟ್ಟಿಗೆ ಬದಲಾವಣೆ ಬೇಕು ಅನ್ನೋದನ್ನು ನೀವು ತಿಳ್ಕೊಂಡು ಅಷ್ಟಾದರೆ ಸಾಕು. ಅತಿಯಾದ ಬದಲಾವಣೆಗೆ ಏನು ಅವಶ್ಯಕತೆ ಇರೋದಿಲ್ಲ. ಸೊ ನಾವು ಮಕ್ಕಳನ್ನ ಎದ್ಮೇಲೆ ಅಮ್ಮ ಆಗ್ತೀವಿ ಹೊರತು ಅಜ್ಜಿ ಹೋಗಲ್ಲ. ಸೊ ಅದು ಆ ರೀತಿಯಾದಂಥ ಬದಲಾವಣೆ ಬೇಡ. ಒಂದು ಸಿಂಪಲ್ಲಾಗಿ ಯಾವ ರೀತಿಯಾಗಿ ನಾವು ಒಂದು ಬದಲಾವಣೆ ಬೇಕು ಅನ್ನೋದು ತಿಳ್ಕೊಂಡು ಆದರೆ ಸಾಕು ಅಂತ ನಾನು ಹೇಳ್ತೀನಿ. ಸೊ ನೀವಾಗಿರಿ, ಆಯಿತಾ. ಅವ್ರಿವ್ರ ಒಪಿನಿಯನ್ ಪಾಸ್ ಮಾಡ್ತಾರೆ, ಆ ಥರ ಇರಬೇಕು, ನೀನು ಈ ಥರ ಇರಬೇಕು, ಹಂಗೆ ಮಾಡಬಾರ್ದು, ಇನ್ಮೇಲೆ ಹಿಂಗೆ ಮಾಡಬಾರ್ದು, ಏನೇನೋ ಒಂದು ಹೇಳ್ತಾ ಇರ್ತಾರೆ ಸ್ನೇಹಿತರೆ. ಸೊ ಅದನ್ನೆಲ್ಲ ತಲೆ ಕೆಡಿಸ್ಕೊಬೇಡಿ. ಅದನ್ನು ಹೇಳ್ತೀನಿ ನಾನು, ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಾರ್ದು. ನಾವು ಮೊದಲೇ ಆ ಬಾಣಂತನದಲ್ಲಿ ಟೈಮಲ್ಲಿ ನಾವು ಸುಮ್ಮನೆ ಮನೆ ಆಯಿತು ಮಕ್ಕಳಾಯಿತು ಅನ್ನೋದು ಒಂದು ಏನು ಫಿಸಿಕಲಿ ಮೆಂಟಲಿ ಆ ಸ್ಟ್ರೆಸ್ ಅನ್ನೋದು ಇರುತ್ತೆ. ಹೌದು, ಖಂಡಿತವಾಗ್ಲೂ ಇರುತ್ತೆ. ಸೊ ಆ ಸ್ಟ್ರೆಸ್ಸಲ್ಲಿ ಅವ್ರಿವ್ರು ಹೇಳೋದನ್ನೆಲ್ಲ ಮತ್ತೆ ತಿರ್ಗಿ ನಮ್ಮ ತಲೆಯಲ್ಲಿ ಹಾಕ್ಕೊಂಡು ಇನ್ನೂ ಸ್ಟ್ರೆಸ್ ಮಾಡ್ಕೊಳೋದು ಬೇಡ ಅಲ್ವಾ. ಸೊ ನೀವಾಗಿರಿ ಅಂತ ಹೇಳ್ತೀನಿ. ಹಾಗೆಯೇ ಸೆಲ್ಫ್ ಟಾಕ್ ಇಂಪಾರ್ಟೆಂಟ್. ನೆಕ್ಸ್ಟ್ ಸೆಲ್ಫ್ ಟಾಕ್ ತುಂಬಾ ಮುಖ್ಯ. ಯಾವುದೇ ಸಿಚುವೇಶನ್ ಬಂದ್ರೂ ಅಷ್ಟೇ ಸೆಲ್ಫ್ ಟಾಕ್ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ. ಏನು ಗೊತ್ತಾ, ಈಗ ಬಾಣಂತನೋ ಟೈಮಲ್ಲಿ ಆಗಿರ್ಬೋದು, ಇಲ್ಲ ಮಕ್ಕಳು ಏನಾದರೂ ಈ ಮದರ್ಸ್ಗೆ ಅಂತಲೇ ನಾನು ಮೇನಾಗಿ ಹೇಳ್ತಾ ಇದ್ದೀನಿ. ಸ್ಟ್ರೆಸ್ ಆಗುತ್ತೆ, ತುಂಬಾ ಸ್ಟ್ರೆಸ್ ಆಗುತ್ತೆ. ಸ್ಟ್ರೆಸ್ಸಿಂದ ಕೋಪ ಬರುತ್ತೆ, ಕಂಟ್ರೋಲ್ ತಪ್ತೀವಿ ನಾವು, ಹೌದಲ್ವಾ. ಸೊ ಆ ರೀತಿ ಆಗೋದು ಬೇಡ ಅಂದರೆ ನಾವು ಸೆಲ್ಫ್ ಟಾಕ್ ಮಾತಾಡ್ಕೊಬೇಕು. ನಮ್ಮ ಬಗ್ಗೆ ನಾವು ಯಾಕೆ ಈ ಥರ ಆಗ್ತಾಯಿದ್ದೀವಿ, ಹೌದು ಸ್ಟ್ರೆಸ್ ಇರುತ್ತೆ, ಅದನ್ನು ನಾನು ಯಾವ ರೀತಿಯಾಗಿ ತೊಗೊಬೇಕು ಅದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು ಅಲ್ವಾ. ಸೊ ಆ ರೀತಿಯಾಗಿ ನಿಮ್ಮನ್ನು ನೀವು ಕ್ವಶನ್ ಮಾಡ್ಕೊಳ್ಳಿ. ನಾನು ಏನು ಮಾಡ್ತಾಯಿದ್ದೀನಿ, ಈ ರೀತಿ ಬಂದಾಗ ನಾನು ಏನು ಮಾಡಬೇಕು ಅನ್ನೋದನ್ನು ಮಾಡ್ಕೊಳ್ಳಿ. ಕೋಪ ಬಂದಾಗ ಕನ್ನಡಿ ಮುಂದೆ ನಿಂತ್ಕೊಂಡು ಮಾತಾಡ್ಕೊಳ್ಳಿ. ನಾನು ಮೇನ್ ಹೇಳೋದಿದ್ದೇನೆ, ಕೋಪ ಬಂದಾಗ ಆಗಿರ್ಬೋದು, ದುಃಖ ಆಗೋದ್ರಿಗೂ ಸಹ ನಾನು ಕನ್ನಡಿ ಮುಂದೆ ನಿಂತ್ಕೊಂಡು ಮಾತಾಡ್ಕೊಳ್ಳಿ. ಯಾವ ವಿಚಾರಕ್ಕೆ ದುಃಖ ಆಯಿತು, ನಾನು ಇದಕ್ಕೆ ನಾನು ಕೋಪ ಮಾಡ್ಕೊಬೇಕಾ ಇಲ್ಲ ದುಃಖ ಪಡಬೇಕಾ, ಅವಶ್ಯಕತೆ ಇದೆಯಾ ಅನ್ನೋದನ್ನು ಯೋಚನೆ ಮಾಡಿ ನೀವು ಅದನ್ನು ನಿರ್ಧಾರ ಮಾಡ್ಕೊಬೇಕು. ನಾನು ಹೇಳಿದ್ನೆಲ್ಲ ಸೆಲ್ಫ್ ಟಾಕ್ ಅನ್ನೋದು ಅದನ್ನೇ. ಸೊ ಯೋಚನೆ ಮಾಡಿ ಮಾತಾಡಿ, ನಿಮ್ಮ ಜೊತೆ ನೀವು ಮಾತಾಡ್ಕೊಳ್ಳಿ. ಅರ್ಥ ಆಗ್ತಿದೆಯಾ. ಸೊ ಈ ರೀತಿಯಾದಂಥ ಒಂದು ಸೆಲ್ಫ್ ಟಾಕ್ ತುಂಬಾ ಇಂಪಾರ್ಟೆಂಟು. ಸೊ ನೆಕ್ಸ್ಟ್ ಟೇಕ್ ಟೈಮ್ ಫಾರ್ ಯುವರ್ ಸೆಲ್ಫು. ನಾನೇನು ಹೇಳ್ತಿದ್ದೀನಿ ಅಂದರೆ, ನಿಮಗೋಸ್ಕರ ನೀವು ಟೈಮ್ ತೊಗೊಳ್ಳಿ, ಆಯಿತಾ. ಮನೆ ಆಯಿತು, ಮಕ್ಕಳಾಯಿತು, ಹಸ್ಬೆಂಡ್ ನೋಡ್ಕೊಳೋದು, ಅತ್ತೆ ಮಾವನ ನೋಡ್ಕೊಳೋದು ಅದೆಲ್ಲನೂ ಬಿಟ್ಬಿಡಿ. ಅದೆಲ್ಲ ಮಾಡಬೇಡಿ ಅಂತ ಹೇಳ್ತಾಯಿಲ್ಲ, ಮಾಡಬೇಕು. ಬಟ್ ನಿಮ್ಮ ಬಗ್ಗೆ ಏನಾಯಿತು, ಸೊ ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಿ ಟೈಮ್ ತೊಗೊಳ್ಳಿ. ನಿಮಗೋಸ್ಕರ ಅಂತ ಒಂದು ಟೈಮ್ ತೊಗೊಳ್ಳಿ. ನಿಮ್ಗೇನು ಇಷ್ಟ ಅದನ್ನು ಮಾಡಿ. ಈ ಟೈಮಲ್ಲಿ ನಿಮ್ಗೇನು ಇಷ್ಟ ಆಗುತ್ತೋ ಅದನ್ನು ಮಾಡ್ತಿದ್ರೆ ಮೈಂಡು ರಿಲ್ಯಾಕ್ಸ್ ಆಗುತ್ತೆ. ಒಂದು ಸ್ವಲ್ಪನಾದರೂ ಖುಷಿ ಆಗುತ್ತೆ ಮನಸ್ಸಿಗೆ. ಸೊ ನನಗಿಷ್ಟವಾದ ಕೆಲಸ ನಾನು ಇದನ್ನು ಮಾಡಿದೆ ಅನ್ನೋದು ನಿಮ್ಮ ಮೈಂಡಿಗೆ ಬಂದಾಗ ಸಮಾಧಾನ ಆಗುತ್ತಲ್ವ, ಏನೋ ಒಂದು ಖುಷಿ ಮೂಡಲ್ಲಿ ಇರ್ತೀರ ನೀವು. ಸೊ ಆ ರೀತಿಯಾಗಿ ನಿಮ್ಗೇನು ಇಷ್ಟ ಅದನ್ನು ಮಾಡಿ ಟೈಮ್ ತೊಗೊಳ್ಳಿ, ನಿಮಗೋಸ್ಕರ ಅಂತ ಟೈಮ್ ತೊಗೊಳ್ಳಿ. ಆಮೇಲೆ ನೆಕ್ಸ್ಟ್ ಬಂದು ಎಮೋಷನ್ಸ್ನ ಶೇರ್ ಮಾಡ್ಕೊಳ್ಳಿ. ಒಂದು ದುಃಖ ಆಗಿರ್ಬೋದು, ಒಂದು ಖುಷಿನೇ ಆಗಿರ್ಬೋದು, ಎಮೋಷನ್ಸ್ ಆವಾಗ ಆವಾಗ ಸಣ್ಣ ಮಾತಿಗೂ ನಮಗೆ ಬೇಜಾರಾಗ್ಬಿಡುತ್ತೆ. ಆವಾಗ ನಾವು ಇಷ್ಟೆಲ್ಲ ಮಾಡ್ತಾಯಿದ್ದೀವಿ, ಮನೆ ಮಕ್ಕಳನ್ನ ನೋಡ್ಕೊತಿದ್ದೀವಿ, ನಮಗಿನ್ನೂ ಈ ರೀತಿಯಾಗಿ ಏನೋ ಒಂದು ಅಂದಿರ್ತಾರೆ ಅಂದ್ಕೊಳ್ಳಿ.
ಸೊ ಅವಾಗ ಬೇಜಾರಾದಾಗ ಶೇರ್ ಮಾಡ್ಕೊಳ್ಳಿ, ನಿಮ್ಮ ಎಮೋಷನ್ಸ್ ಏನಿರುತ್ತೆ ಅದನ್ನೆಲ್ಲ ಶೇರ್ ಮಾಡಿಕೊಂಡ್ರೆ ಮನಸ್ಸು ಹಗುರ ಆಗುತ್ತೆ. ನಾನೇನೇ ಇದ್ದರೂ ನಮ್ಮ ಅಮ್ಮನ ಹತ್ರ ಶೇರ್ ಮಾಡ್ಕೊತೀನಪ್ಪ, ನಮ್ಮಮ್ಮನೇ ನನಗೆ ಬೆಸ್ಟ್ ಫ್ರೆಂಡು. ಸೊ ಆ ರೀತಿಯಾಗಿ ನೀವು ತಾಯಂದಿರ ಹತ್ರ ಶೇರ್ ಮಾಡಿಕೊಂಡ್ರೆ ಅವರು ಒಂದು ಒಳ್ಳೆ ಒಪಿನಿಯನ್ ಹೇಳ್ತಾರೆ. ಅವ್ರು ಇದನ್ನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡೇ ಬಂದಿರ್ತಾರಲ್ವ. ಸೊ ಅವ್ರಿಗೇನು ಅನುಭವ ಇರುತ್ತೆ ಅದರಿಂದ ನಮಗೆ ಒಂದು ಮಾಹಿತಿ ನೀಡ್ತಾರೆ, ನಾವು ಯಾವ ರೀತಿ ಇರಬೇಕು ಈ ಟೈಮಲ್ಲಿ ಅನ್ನೋದ್ರ ಬಗ್ಗೆ ಅವ್ರು ಹೇಳ್ತಾರೆ. ಸೊ ಇಷ್ಟು ನಾನು ಹೇಳ್ತಿದ್ದೀನಿ. ಎಮೋಷನ್ಸ್ನ ಯಾವತ್ತೂ ಕಂಟ್ರೋಲಲ್ಲಿ ಇಟ್ಕೊಂಡಿರಿ. ಆ ದುಃಖನೇ ಆಗಿರ್ಬೋದು, ಜಾಸ್ತಿ ಖುಷಿ ಪಡೋದಾಗಿರ್ಬೋದು, ಜಾಸ್ತಿ ಬೇಜಾರು ಮಾಡ್ಕೊಳೋದಾಗಿರೋದು, ಅದನ್ನು ಯಾವುದೂ ತಲೆ ಕೆಡಿಸ್ಕೊಂಬಿಡಿ. ಸೊ ಎಷ್ಟರಲ್ಲಿರಬೇಕು ಅಷ್ಟರಲ್ಲಿ ಟೈಮ್ನ ನೀವು ನಿಮಗೆ ಅಂತ ತೊಗೊಳ್ಳಿ. ಇದ್ರ ಬಗ್ಗೆ ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಂಡಲೆ ನೀವಾಗಿರಿ ಅಂತ ಹೇಳ್ತೀನಿ. ಮಗು ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಹಾಗೆಯೇ ಸೆಲ್ಫ್ ಕಾನ್ಫಿಡೆಂಟ್ ಯಾವತ್ತೂ ಮರಿಬೇಡಿ. ಅರ್ಥ ಇದೆಯಾ? ಮೇನೇ ಸೆಲ್ಫ್ ಕಾನ್ಫಿಡೆಂಟು. ಸೊ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ.